ಬರಪೀಡಿತ ಪ್ರದೇಶಗಳಿಗೆ ಜೆಡಿಎಸ್ ನಿಯೋಗ ಭೇಟಿ ಕೊಡ್ತಾ ಇದೆ. ಇಂಡಿ, ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿದ್ದಾರೆ ಜೆಡಿಎಸ್ ಶಾಸಕರು. ವಿಜಯಪುರ ಜಿಲ್ಲೆಯ ಇಂಡಿ, ಬಸವನ ಬಾಗೇವಾಡಿ ಕ್ಷೇತ್ರಗಳಿಗೆ ತಲುಪಲಿದ್ದಾರೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಭೇಟಿಯನ್ನು ಕೊಟ್ಟಿದ್ದಾರೆ. ಬರಪೀಡಿತ ಪ್ರದೇಶಗಳಿಗೆ ಜೆಡಿಎಸ್ ನಿಯೋಗ ಭೇಟಿ ಕೊಡ್ತಾ ಇದೆ. ಇಂಡಿ, ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಾ ಇರುವಂತದ್ದು. ಅಲ್ಲಿ ವಿಜಯಪುರ ಜಿಲ್ಲೆಯ ಇಂಡಿ ಹಾಗೆ ಬಸವನ ಬಾಗೇವಾಡಿ ಕ್ಷೇತ್ರಗಳಲ್ಲಿರುವಂತಹ ರೈತರನ್ನ ಭೇಟಿ ಮಾಡಲಿದ್ದಾರೆ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಜೊತೆಗೆ ಜೆಡಿಎಸ್ ಎಲ್ಲ ಘಟಕದವರು ಕೂಡ ಭೇಟಿ ಕೊಡಲಿದ್ದಾರೆ. ಸದ್ಯ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ಈ ಭೇಟಿಯನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಭೇಟಿ ನೀಡಿ ರೈತರ ಸಮಸ್ಯೆಯನ್ನ ಜೆಡಿಎಸ್ ನಾಯಕರು ಆಲಿಸ್ತಾ ಇದ್ದಾರೆ. ಇದೆಲ್ಲ ಎಲೆಕ್ಷನ್ ಸ್ಟ್ರಾಟಜಿ, ಹೆಂಗೆಲ್ಲ ರೈತರನ್ನ ತಮ್ಮತ್ತ ಸೆಳೆಸ್ಕೋಬೇಕು. ಆಲ್ರೆಡಿ ಜೆಡಿಎಸ್ ನಾವು ಗಮನಿಸಿದ್ದೀವಿ, ಬಿಡದಿ ಟೌನ್ಶಿಪ್ ವಿಚಾರದಲ್ಲೂ ಕೂಡ ಹೆಂಗೆ ಮುತುವರ್ಜಿಯನ್ನು ವಹಿಸಿ ರೈತರ ಪರವಾಗಿ ನಿಂತ್ಕೊಂಡು ರೈತರಿಗೆ ಸವಾಲಾಗಿರುವಂತಹ ಟೌನ್ಶಿಪ್ ಅನ್ನ ಮಾಡೋದಕ್ಕೆ ಬಿಡೋದೇ ಇರುವಂತಹ ನಿಟ್ಟಿನಲ್ಲಿ ಹೋರಾಟ ಮಾಡ್ತು. ಅದೇ ರೀತಿಯಲ್ಲಿ ಈಗ ವಿಜಯಪುರ, ಇಂಡಿ, ಬಸವನ ಬಾಗೇವಾಡಿ ಅಲ್ಲಿರುವಂತಹ ರೈತರನ್ನ ಭೇಟಿ ಮಾಡಿ ರೈತರನ್ನ ತಮ್ಮತ್ತ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಸದ್ಯ ಜೆಡಿಎಸ್ ಒಂದೊಳ್ಳೆ ಸೂಪರ್ ಡೂಪರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಇವತ್ತು ಜೆಡಿಎಸ್ ನಿಯೋಗ ವಿಜಯಪುರ ಜಿಲ್ಲೆ ಇಂಡಿ, ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಾ ಇದೆ. ರೈತರ ಸಮಸ್ಯೆಗಳನ್ನು ಆಲಿಸಿ ಅಲ್ಲಿರುವಂತಹ ಸ್ಥಳ ಪರಿಶೀಲನೆಯನ್ನು ಕೂಡ ನಾಯಕರು ಮಾಡಲಿದ್ದಾರೆ. ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಲಿದ್ದಾರೆ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹಾಗೂ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ನಿಯೋಗ ಇವತ್ತು ವಿಜಯಪುರ ಜಿಲ್ಲೆಯ ಇಂಡಿ ಹಾಗೆ ಈ ಬಸವನ ಬಾಗೇವಾಡಿ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಾ ಇರುವಂಥದ್ದು. ನೋಡಿ, ಈ ಇಂಡಿ, ಬಸವನ ಬಾಗೇವಾಡಿ ಈ ಕ್ಷೇತ್ರಗಳಿವೆಯಲ್ಲ, ಅದು ಕೂಡ ಎಂಥ ಮಳೆಯಲ್ಲೂ ಕೂಡ ಬರಗಾಲದ ಸ್ಥಿತಿಯನ್ನ ಅವು ಫೇಸ್ ಮಾಡಿರುವಂಥದ್ದು. ಹಾಗಾಗಿ ಹೇಳಿ ಕೇಳಿ ಮಳೆ ಸರಾಗವಾಗಿ ಯಾವ ಕ್ಷೇತ್ರದಲ್ಲೂ ಯಾವ ಜಿಲ್ಲೆಯಲ್ಲೂ ನಾವು ನೋಡ್ತಾ ಇಲ್ಲ. ಸೊ ಈಗ ಬಸವನ ಬಾಗೇವಾಡಿ ಆಗಿರ್ಬೋದು, ಇಂಡಿ ಆಗಿರ್ಬೋದು, ಬರಗಾಲದ ಕ್ಷೇತ್ರಗಳಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಆ ಬರ ಪರಿಸ್ಥಿತಿಯಲ್ಲಿರುವಂತಹ ಸಂಕಷ್ಟದಲ್ಲಿರುವ ರೈತರನ್ನ ಭೇಟಿ ಮಾಡಿ ಅವರ ಅಹವಾಲುಗಳಲ್ಲಿ ಏನು ಎಲ್ಲವನ್ನ ಕೂಡ ಆಲಿಸಲಿದ್ದಾರೆ. ಒಂದ್ ಕಡೆ ಬೆಳೆ ನಷ್ಟ ಆಗಿರ್ಬೋದು, ಯಾಕಂತಂದ್ರೆ ಮಳೆಗಾಲದಲ್ಲಿ ಒಂದಷ್ಟು ಬೆಳೆಗಳನ್ನ ಅವರು ಯೋಜನೆ ಮಾಡ್ಕೊಂಡು ಹಾಕಿರ್ತಾರೆ. ಸೊ ಮಳೆ ಬಂದ್ರೆ ಅಲ್ಲಿ ಭತ್ತ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಒಂದಷ್ಟು ಫಸಲ್ಗಳನ್ನ ಬೆಳೆಯೋದಕ್ಕೆ. ಆದ್ರೆ ಈಗ ಮಳೆ ಬರ್ತಾ ಇಲ್ಲ, ಹಾಗಾಗಿ ರೈತರು ಬಹಳ ಕಂಗಾಲಲ್ಲಿರ್ತಾರೆ. ಸೊ ಈ ಕಡೆ ಬೆಳೆ ನಷ್ಟ ಜೊತೆಗೆ ನೀರಿನ ಕೊರತೆ ಹಾಗೂ ಪರಿಹಾರ ವಿತರಣೆ ಕುರಿತು ಮಾಹಿತಿಯನ್ನ ಸಂಗ್ರಹಿಸಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತುವಂತಹ, ಸರ್ಕಾರವನ್ನ ಸೆಳೆಯುವಂತಹ ಕೆಲಸವನ್ನ ಸದ್ಯ ಜೆಡಿಎಸ್ ನಿಯೋಗ ಮಾಡ್ತಾ ಇದೆ. ಮತ್ತೆ ಸ್ಥಳೀಯ ರೈತರು ಹಾಗೆ ಮುಖಂಡರ ಜೊತೆಗೆ ಸಭೆ ಕೂಡ ಮಾಡಲಿದ್ದಾರೆ. ಮತ್ತೆ ಬರಪೀಡಿತ ಪ್ರದೇಶಗಳ ವಾಸ್ತವ ಸ್ಥಿತಿ, ಸದ್ಯಕ್ಕೆ ರೈತರ ಸ್ಥಿತಿ ಹೇಗಿದೆ, ಅಲ್ಲಿ ಕುಡಿಯೋಕ್ಕೂ ನೀರಿಲ್ಲದಂತಹ ಪರಿಸ್ಥಿತಿ ಇದೆಯಾ, ಮತ್ತೆ ಬೆಳೆ ಇವಾಗ ಬೆಳೆಯೋಕ್ಕಾಗಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಜೀವನಕ್ಕಾಗಿ ಅವ್ರು ಏನ್ ಮಾಡ್ಕೋಬೇಕು, ಎಲ್ಲ ಆಯಾಮದಲ್ಲಿ ಸ್ಥಿತಿಗತಿಗಳನ್ನ ಪರಿಶೀಲಿಸಿ ಜೆಡಿಎಸ್ ನಾಯಕರು ರೈತರ ಪರ ಹೋರಾಟವನ್ನ ಮುಂದುವರಿಸದಾಗಿ ಹೇಳುವಂತಹ ನಿರೀಕ್ಷೆ ಕೂಡ ದಟ್ಟವಾಗಿದೆ. ಮತ್ತೆ ಬರಪೀಡಿತ ಪ್ರದೇಶಗಳ ಪರಿಶೀಲನೆ ಬಳಿಕ ಜೆಡಿಎಸ್ ನಿಯೋಗ ಸರ್ಕಾರಕ್ಕೆ ಯಾವ ಬೇಡಿಕೆಗಳನ್ನ ಮುಂದಿಡಬೇಕು, ಯಾವ ಬೇಡಿಕೆಗಳನ್ನ ಮುಂದಿಡ್ತಾರೆ ಅನ್ನೋದು ಸದ್ಯ ಕುತೂಹಲ ಮೂಡಿಸಿರುವಂಥದ್ದು. ಸದ್ಯ ಈಗ ಬಿಡದಿ ಟೌನ್ಶಿಪ್ ವಿಚಾರ ಆದ್ಮೇಲೆ ಈಗ ಬಸವನ ಬಾಗೇವಾಡಿ, ಇಂಡಿ ಕ್ಷೇತ್ರಗಳಿಗೆ ಜೆಡಿಎಸ್ ನಿಯೋಗ ಭೇಟಿ ಕೊಡ್ತಾ ಇದೆ. ಅಲ್ಲಿರುವಂತಹ ರೈತರ ಅಹವಾಲುಗಳನ್ನು ಸ್ವೀಕರಿಸಿ ಸರ್ಕಾರವನ್ನ ಹೇಗೆ ಗಮನಕ್ಕೆ ತಗೊಂಡು ಬರೋದು, ಸರ್ಕಾರವನ್ನ ಹೇಗೆ ಬಡದೆಬ್ಬಿಸೋದು, ಈ ರೈತರ ಪರವಾಗಿ ಸರ್ಕಾರ ಹೆಂಗೆ ಕೆಲಸ ಮಾಡಬೇಕು, ಎಲ್ಲ ಆಯಾಮದಲ್ಲೂ ಕೂಡ ಮೀಟಿಂಗ್ ಮಾಡ್ತಾ ಇದೆ. ಸದ್ಯ ಇದು ರಾಜ್ಯ ರಾಜಕೀಯದಲ್ಲಿ ಬಹಳ ಕುತೂಹಲ